ನಮಸ್ಕಾರ ಪ್ರಿಯ ಕನ್ನಡಿಗರೇ, ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ವೀಕ್ಲಿ ಒನ್ ಟೈಮ್ ಸಂಡೇ ಎಲ್ಲರಿಗೂ ಸ್ಪೆಷಲ್. ಸಂಡೇ ಮನೇಲಿ ಇರ್ತೀವಿ, ಏನಾದರೂ ತಿಂತೀವಿ ಮತ್ತು ತಿನ್ನಬೇಕಂತಲೇ ಅನಿಸಿರುತ್ತೆ. ಹಾಗಾಗಿ ಸಾಯಂಕಾಲ ಟೈಮಲ್ಲಿ ಈ ಮಳೆಗಾಲದಲ್ಲಿ ರುಚಿಕರವಾದ ವಡೆಗಳನ್ನ ತಿನ್ನಬೇಕನ್ನೋದು ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಇವತ್ತು ಇದು ಸಬ್ಬೆ ಸೊಪ್ಪು ಬಳಸಿ ದುಂಡಕ್ಕಿರುವಂತಹ ಉಂಡೆಗಳನ್ನ ಮಾಡ್ತಾಯಿದ್ದೀವಿ. ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಸಬ್ಬೆ ಸೊಪ್ಪು ಮತ್ತು ಕರಿಬೇವು ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ. ಇದು ಆಪ್ಷನಲ್ಲು, ಮಕ್ಕಳು ತಿಂತಾರೆ ಅಂದರೆ ಹಾಕಬೇಡಿ, ದೊಡ್ಡವ್ರು ತಿನ್ನೋಂಗಿದ್ರೆ ಇದನ್ನು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ ಮತ್ತು ಅಜ್ವಾನ್ ಕಾಳು, ಮತ್ತು ಇದು ಅಕ್ಕಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ತೊಗೋಬೇಕು, ಒಂದು 3-4 ಸ್ಪೂನ್ ಅಷ್ಟಿದೆ ಇದು. ಮತ್ತು ಕೊತ್ತಂಬರಿ ಮತ್ತು ನೀರು ಕಲಸೋದಕ್ಕೆ. ಮತ್ತು ಇದು ಕಾಸಿದ ಎಣ್ಣೆ, ಸ್ವಲ್ಪ ಕಾಸಿ ಇಟ್ಕೋಬೇಕು ಎಣ್ಣೆನ. ಮತ್ತು ಇದು ಕಡಲೆ ಹಿಟ್ಟು, ಒಂದು ಬೌಲ್ದಷ್ಟು ಇದು ತೊಗೊಂಡಿದ್ದೀವಿ. ಮತ್ತು ಎಣ್ಣೆ. ಈಗ ಒಂದು ಬೇಸನಲ್ಲಿ ನಾವೇನೇನು ತೋರಿಸಿದ್ವಲ್ಲ ಆ ಪದಾರ್ಥಗಳನ್ನೆಲ್ಲ ಹಾಕೋಬೇಕು. ಫಸ್ಟು ಕಡಲೆ ಹಿಟ್ಟು ಹಾಕಿ ಅದಕ್ಕೆ ಅಜ್ವಾನ್ ಕಾಳು, ಸೋಡಾ ಪುಡಿ ಹಾಕಬೇಕು. ಎಲ್ಲ ಹಾಕಿ ಒಂದು ಸಲ ಕೈಲಿ ಕಲಸಾದ್ಮೇಲೆ ಸ್ವಲ್ಪ ಕಾಸಿದ ಎಣ್ಣೆ ಇತ್ತಲ್ಲ ಅದನ್ನು ಹಾಕಿ ಒಂದು ಸಲ ಕಲಿಸ್ಕೊಳ್ರಿ. ನೀರು ಹಾಕಬೇಡಿ ಮೊದಲೇ. ನೀರು ಹಾಕಿ ಸ್ವಲ್ಪ ಸ್ವಲ್ಪ ಕಲಿಸ್ಬೇಕು. ಇದು ನೀರಾಗಿರ್ಬೇಕಾ ಒಂದು ಸ್ವಲ್ಪ ಉಂಡೆ ಥರ ಬರೋಷ್ಟು ಹದ ಇರಬೇಕಿದು. ಹಂಗೆ ನೀರು ಹಾಕಿ ಕಲಿಸ್ಕೊಳ್ಳಿ. ಈ ಥರ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡ್ರಿ. ಅವಾಗ ನಿಮಗೆ ಕರಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ನಾವು ನೋಡಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ವಲ್ಲ, ಈಗ ಎಣ್ಣೆ ಒಳಗೆ ಬಿಡ್ತಾ ಇದ್ದೀನಿ ಒಂದೊಂದೇ ಉಂಡೆ. ಎಣ್ಣೆ ಕಾದಿದ ತಕ್ಷಣ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದನ್ನು ಒಂದೊಂದೇ ಉಂಡೆನ ಬಿಟ್ಟು ಈ ಥರ ಮೆಲ್ಲಗೆ ತಿರುಗಿ ಹಾಕಿದರೆ ಇದು ಕೆಂಪಾಗೋ ಥರ ಸಣ್ಣ ಉರಿಯಲ್ಲೇ ಇಟ್ಟಿದ್ದೀವಿ, ಇಟ್ಕೋಬೇಕು. ಎಷ್ಟು ಗಮ್ಮಂತಿದೆ ಗೊತ್ತಾ, ಆ ಸಬ್ಬೆ ಸೊಪ್ಪಿನ ವಾಸನೆ ತುಂಬ ಗಮ್ಮಂತಿದೆ ಮನೆಯೆಲ್ಲ. ಗೋಲ್ಡ್ ಕೆಂಪಾದ ತಕ್ಷಣ ತೆಗೆದು ಈ ಥರ ಪ್ರೆಸ್ ಮಾಡಿ ಎಣ್ಣೆ ಹಚ್ಚಿ ಚೂರು ತಟ್ಟಿ ಹಾಕ್ತೀನಿ. ಅದನ್ನು ಸಹ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ವಡ ಜೊತೆಗೆ ಖಾರ ಮಂಡಕ್ಕಿ, ಅದ್ರ ಮೇಲೆ ಈರುಳ್ಳಿ ಕೊತ್ತಂಬರಿ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನಮ್ಮ ಊರಿನಲ್ಲಿ ಖಾರ ಮಂಡಕ್ಕಿ ಅಂದರೆ, ಮಂಡಕ್ಕಿ ಮಿರ್ಚಿ ಅಂದರೆ ತುಂಬ ಫೇಮಸ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.